ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೋಡಿ, ಜೆಡಿಎಸ್ ಅಂತೂ ಬೃಹತ್ ಹೋರಾಟಕ್ಕೆ ಸಿದ್ಧರಾದ್ರೆ ಬಿಜೆಪಿಯ ಸ್ಟ್ಯಾಂಡ್ ಏನು ಅನ್ನೋದು ಈ ಕ್ಷಣಕ್ಕೂ ಪ್ರಶ್ನೆ ಇದೆ. ಈ ಹಿಂದೆ ಬಿಜೆಪಿ ನಾಯಕರೆಲ್ಲ ಹೇಳ್ಬಿಟ್ರು, ನಾವು ಕೂಡ ಜೆಡಿಎಸ್ ಜೊತೆಗೆ ಸೇರ್ಕೊಂಡು ಪಾದಯಾತ್ರೆ ಮಾಡ್ತೀವಿ, ಹೋರಾಟದಲ್ಲಿ ಭಾಗಿಯಾಗ್ತೀವಿ ಅಂತ. ಆದ್ರೆ ಬಿಜೆಪಿಯ ಹೋರಾಟ ಬರೀ ಘೋಷಣೆಗೆ ಮಾತ್ರ ಸೀಮಿತ ಆಯ್ತಾ? ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ಬಿಜೆಪಿ ನಾಯಕರು. ಜೆಡಿಎಸ್ ಜೊತೆ ಸೇರಿ ಹೋರಾಟ ಮಾಡ್ತೀವಿ ಅಂದಂತಹ ಬಿಜೆಪಿ ನಾಯಕರು ಮೌನ ವಹಿಸಿದ್ಯಾಕೆ? ಜೆಡಿಎಸ್ ಪ್ರತಿಭಟನೆಯಿಂದ ದೂರ ಸರಿದು ಬಿಟ್ರ ಬಿಜೆಪಿ ನಾಯಕರು? ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಹೋರಾಟದಿಂದ ಬಿಜೆಪಿ ದೂರ ಅನ್ನುವಂತಹ ಪರಿಸ್ಥಿತಿ ಇದೆ. ದೋಸ್ತಿ ಒಳಗಡೆ ನಡೆಯುತ್ತಿದೆಯಾ ಮುಸುಕಿನ ಗುದ್ದಾಟ ಅನ್ನೋದು ಪ್ರಶ್ನೆ ಇದೆ. ದೇವೇಗೌಡರ ನೇತೃತ್ವದ ಹೋರಾಟಕ್ಕೆ ಗೈರಾಗ್ತಿದ್ದಾರೆ ಕಮಲ ನಾಯಕರು. ಯಾಕೆ ದೇವೇಗೌಡರ ನೇತೃತ್ವದ ಹೋರಾಟಕ್ಕೆ ಕಮಲ ನಾಯಕರು ಬರ್ತಾ ಇಲ್ಲ? ಗೈರು. ಫ್ರೀಡಂ ಪಾರ್ಕ್ ನಲ್ಲಿ ಏಕಾಂಗಿಯಾಗಿ ಜೆಡಿಎಸ್ ನಾಯಕರ ಹೋರಾಟ ಆಗ್ತಾ ಇದೆ. ಅಲ್ಲಿ ಮೈತ್ರಿಯ ಒಗ್ಗಟ್ಟು ಕಾಣಿಸ್ತಾ ಇಲ್ಲ. ಅಂದು ಜಂಟಿ ಹೋರಾಟ ಅಂದಿದ್ದ ಬಿಜೆಪಿ ನಾಯಕರು ಇವತ್ತು ಹೋರಾಟಕ್ಕೆ ಗೈರಾಗಿದ್ದಾರೆ. ಕೇವಲ ಘೋಷಣೆಗೆ ಸೀಮಿತ ಆಗ್ಬಿಟ್ರ ಬಿಜೆಪಿ ನಾಯಕರು? ಹೋರಾಟ ಮಾಡ್ತೀವಿ, ಪಾದಯಾತ್ರೆ ಮಾಡ್ತೀವಿ, ಬಿಡದಿ ಯೋಜನೆಯ ವಿರುದ್ಧ ನಮ್ಮ ವಿರೋಧ ಕೂಡ ಇದೆ, ಮೈತ್ರಿಯಲ್ಲಿ ಸಮಸ್ಯೆ ಇಲ್ಲ, ಅಸಮಾಧಾನ ಇಲ್ಲ, ಒಗ್ಗಟ್ಟಾಗಿದ್ದೀವಿ ಅನ್ನುವಂತ ಸಂದೇಶಗಳು ಜಸ್ಟ್ ಪ್ರೆಸ್ ಮೀಟ್ಗೆ, ನಿಮ್ಮ ಸುದ್ದಿಗೋಷ್ಠಿಗಳಿಗೆ ಮಾತ್ರ ಸೀಮಿತನಾ? ಘೋಷಣೆಗೆ ಮಾತ್ರ ಸೀಮಿತ ಆಗೋಯ್ತಾ ಅನ್ನೋದು ಪ್ರಶ್ನೆ. ಹಾಗಾದ್ರೆ ಮೈತ್ರಿಯಾಗಿ ಮುಂಬರುವ ಚುನಾವಣೆಯನ್ನ ಫೇಸ್ ಮಾಡ್ತೀರಿ ಅಂತ ಯಾವ ಗ್ಯಾರಂಟಿ? ಕಾರ್ಯಕರ್ತರು ಏನ್ ಅರ್ಥ ಮಾಡ್ಕೊಳ್ಬೇಕು ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದೇ ಪ್ರಶ್ನೆ. ಯಾಕಂದ್ರೆ ಆರಂಭದಿಂದಲೂ ಕೂಡ ಸಮನ್ವಯದ ಕೊರತೆ ಇದೆ, ಎರಡು ಪಕ್ಷಗಳ ಮಧ್ಯೆ ಒಗ್ಗಟ್ಟಿಲ್ಲ, ವೈಮನಸ್ಸಿದೆ, ಮುಸುಕಿನ ಗುದ್ದಾಟ ಇದೆ. ಯಾವುದೇ ಹೋರಾಟವಿರಬಹುದು, ಪಾದಯಾತ್ರೆಗಳಿರಬಹುದು, ನೀವು ಆಡಳಿತ ಪಕ್ಷವನ್ನ ಕಟ್ಟಿ ಹಾಕಬೇಕು ಅಂದ್ರೆ ಮೈತ್ರಿ ಒಗ್ಗಟ್ಟಾಗಿ ನಿಂತ್ಕೊಳ್ಬೇಕಾಗತ್ತೆ. ಬಟ್ ಆ ಒಗ್ಗಟ್ಟಂತೂ ಈ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ಆರಂಭದಿಂದ ಕೊನೆ ತನಕ ಅಂತೂ ಕಾಣಿಸ್ತಾನೆ ಇಲ್ಲ. ಸೊ ನೀವು ಸುದ್ದಿಗೋಷ್ಠಿಯಲ್ಲಿ ಇರ್ತೀವಿ, ಹೋರಾಟದಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿದ್ದು ಬಿಟ್ರೆ ಇನ್ನೆಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕಾಣಿಸ್ತಿಲ್ಲ, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಾಣಿಸ್ತಿಲ್ಲ. ಹಾಗಾಗಿ ಬಿಜೆಪಿ ಸ್ಟ್ಯಾಂಡ್ ಏನು? ಬರೀ ಪಾದಯಾತ್ರೆ ಹೋರಾಟ ವಿಚಾರಕ್ಕಲ್ಲ, ಮೈತ್ರಿ ಮುಂದುವರಿಯುತ್ತಾ ಅನ್ನೋದ್ರ ಬಗ್ಗೆನೂ ಒಂದು ಕ್ಲಾರಿಟಿ ಸಿಗಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕವನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕವನ, ಬಿಜೆಪಿ ಸ್ಟ್ಯಾಂಡ್ ಏನು ಅಂತ? ಈ ಮೈತ್ರಿ ಮುಂದುವರಿಯುತ್ತಾ ಇಲ್ವಾ ಅನ್ನುವಂತ ಗೊಂದಲ ಸ್ಟಾರ್ಟ್ ಆಗಿ ಹೋಗಿದೆ ಅಂತ ಈ ಹೋರಾಟದಲ್ಲಿ. ಶ್ರುತಿ, ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬಿಜೆಪಿ ಹಾಗೆ ಜೆಡಿಎಸ್ ಒಟ್ಟಾಗಿ ಹೋರಾಟ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ರು ಈ ಹಿಂದೆ. ಆದ್ರೆ ಪ್ರತ್ಯೇಕವಾಗಿಯೇ ಹೋರಾಟವನ್ನ ಮುಂದುವರಿಸ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ಸಹ ಆಯ್ತು, ಬೃಹತ್ ಪ್ರತಿಭಟನೆ ಅಂತಾನೆ ಹೇಳ್ಬೋದು. ಆ ಒಂದು ಸಂದರ್ಭದಲ್ಲಿ ಜೆಡಿಎಸ್ ಹಾಗೂ ನಾವು ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಒಟ್ಟಾಗಿಯೇ ನಾವು ಪಾದಯಾತ್ರೆಯನ್ನ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ವಿಜೇಂದ್ರ ಅವರು ಘೋಷಣೆ ಮಾಡಿದ್ರು. ಆದ್ರೆ ಅದಾದ 2 ದಿನಗಳ ನಂತರ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರತ್ಯೇಕವಾಗಿ ನಾವು ಜೆಡಿಎಸ್ ನವರು ಹೋರಾಟವನ್ನ ಮಾಡ್ತೀವಿ, ಅಂದ್ರೆ ಪಾದಯಾತ್ರೆಯನ್ನ ಮಾಡ್ತೀವಿ ಬಿಡದಿಯಿಂದ ಬೆಂಗಳೂರಿಗೆ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಎಲ್ಲೋ ಒಂದ್ ಕಡೆ ಓಕೆ, ಮೈತ್ರಿಯಲ್ಲಿಯೇ ಸಮನ್ವಯ ಇಲ್ಲ ಅನ್ನುವಂತಹ ಚರ್ಚೆಗಳು ಸಾಕಷ್ಟು ಜೋರಾಗಿಯೇ ಆಯ್ತು. ಆದ್ರೆ ಇದೀಗ ನಂತರ ಈಗ ಫ್ರೀಡಂ ಪಾರ್ಕ್ ನಲ್ಲಿ ಜೆಡಿಎಸ್ ಅವರು ಇವತ್ತು ಪ್ರತಿಭಟನಾ ಸಮಾವೇಶವನ್ನು ನಡೆಸ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಇಬ್ರು ಸಹ ಅಂದ್ರೆ ಬಿಜೆಪಿ ಅವರು ಫ್ರೀಡಂ ಪಾರ್ಕ್ ನಲ್ಲೇ ಒಟ್ಟಾಗಿ ಹೋರಾಟವನ್ನ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು ಸಹ ಇತ್ತ ಜೆಡಿಎಸ್ ಅವರು ಪ್ರತ್ಯೇಕವಾಗಿ ಹೋರಾಟ ಮಾಡ್ತಾ ಇರುವಂತದ್ದು. ಪಾದಯಾತ್ರೆ ಮಾಡಿದಂತಹ ಸಂದರ್ಭದಲ್ಲೂ ಸಹ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೋಗಿ ಭಾಗಿಯಾಗಿದ್ರೆ ಹೊರತು ಬೇರೆ ಯಾವ ನಾಯಕರು ಸಹ ಹೋಗಿರ್ಲಿಲ್ಲ. ಸೊ ಈ ನಿಟ್ಟಿನಲ್ಲಿ ಅಂದ್ರೆ ಬಿಜೆಪಿ ನಾಯಕರು ಹೇಳ್ತಾ ಇರುವಂತದ್ದು, ಬಿಜೆಪಿಗೆ ಯಾವುದೇ ರೀತಿಯಾದಂತಹ ಆಹ್ವಾನ ಇಲ್ಲ, ರಾಜ್ಯಾಧ್ಯಕ್ಷರಿಗೂ ಸಹ ಜೆಡಿಎಸ್ ನಿಂದ ಯಾವುದೇ ರೀತಿಯಾದಂತಹ ಆಹ್ವಾನವನ್ನ ಕೊಟ್ಟಿಲ್ಲ, ಹೀಗಾಗಿ ಪಾದಯಾತ್ರೆಯಲ್ಲಿ ನಾವು ಭಾಗಿಯಾಗಿಲ್ಲ ಅನ್ನುವಂಥದ್ದು. ಸೊ ಹೀಗಾಗಿ NDA ಅನ್ನುವಂಥದ್ದು ಬರೀ ಸದನ ಅಥವಾ ಚುನಾವಣೆಗೆ ಅಷ್ಟೇ ಸೀಮಿತವಾಯ್ತಾ ಅನ್ನುವಂಥದ್ದು. ಯಾಕಂದ್ರೆ ಯಾವುದೇ ರೀತಿಯಾಗಿ ಈಗಿಂದ ಅಲ್ಲ, ಯಾವಾಗ ಮೈತ್ರಿಯನ್ನ ಮಾಡ್ಕೊಂಡ್ರು ಆ ಒಂದು ದಿನದಿಂದ ಇಲ್ಲಿಯವರೆಗೂ ಸಹ ಪ್ರತ್ಯೇಕವಾಗಿಯೇ ಹೋರಾಟವನ್ನ ಮಾಡ್ತಾ ಇರುವಂಥದ್ದು, ಎಲ್ಲೂ ಸಹ ಒಟ್ಟಾಗಿ ಕಾಣಿಸ್ಕೊಂಡೇ ಇಲ್ಲ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರು ಮಾತ್ರ ಈ ಒಂದು ಮೈತ್ರಿಯನ್ನ ಮುಂದುವರಿಸಬೇಕು ಅನ್ನುವಂತಹ ಆಶಯವನ್ನ ತೋರಿಸ್ತಾ ಇದ್ರೆ, ಇತ್ತ ರಾಜ್ಯ ನಾಯಕರು ಮಾತ್ರ ಮೈತ್ರಿಯಿಂದ ಬಹಳಷ್ಟು ದೂರ ಉಳಿಯೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ನಡೆಸ್ತಾ ಇರುವಂಥದ್ದು. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರು ಇಲ್ಲ, ಈ ಮೈತ್ರಿಯನ್ನ ಮುಂದುವರ್ಸ್ಕೊಂಡು ಹೋಗಿ ಏನೇ ಆದ್ರೂ ಸಹ ನಾವು ನೋಡ್ಕೊಳ್ತೀವಿ ಅನ್ನೋ ಸಹ ವಿಚಾರವನ್ನ ರಾಜ್ಯ ನಾಯಕರಿಗೆ ಹೇಳ್ತಾ ಇದ್ರು ಸಹ ಎಲ್ಲ ಒಂದ್ ಕಡೆ ರಾಜ್ಯ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಲ್ಲಿ ಈ ಒಂದು ಸಮನ್ವಯ ಅನ್ನುವಂಥದ್ದು ಮೂಡ್ತಾನೆ ಅಲ್ಲ. ಸೊ ಹೀಗಾಗಿ ಬರೀ ಬಿಜೆಪಿ ಘೋಷಣೆ ಮಾಡೋದು, ಹೋಗಿ ಜೆಡಿಎಸ್ ನವರು ಪ್ರತಿಭಟನೆ ಮಾಡೋದು ಅನ್ನುವಂತಹ ವಿಚಾರ ಇದೀಗ ಮುಂದೆ ಹೋಗ್ತಾ ಇರುವಂತದ್ದು. ಶ್ರುತಿ. ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.